ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಕಾಣಿಸ್ದೇ ಇರೋದ್ರಿಂದ ಪುಟ್ಟಕ್ಕನ ಮನೆಯವರು ಎಲ್ಲರೂ ಕೂಡ ತುಂಬಾನೇ ಟೆನ್ಷನ್ ಆಗಿರ್ತಾರೆ. ಆಗ ಪುಟ್ಟಕ್ಕನ ಮನೆಗೆ ತಾಂಡವ್ ಮತ್ತು ಜಿಗಣಿ ಬರ್ತಾರೆ. ಆಗ ಜಿಗಣಿ ಪುಟ್ಟಕ್ಕ ಪುಟ್ಟಕ್ಕ ಅಂತ ಕರೀತಾರೆ. ಆಗ ಪುಟ್ಟಕ್ಕ ಮತ್ತೆ ಗೋಪಾಲ, ಸುಮಾ 3 ಜನ ಕೂಡ ಹೊರಗಡೆ ಬರ್ತಾರೆ. ಆಗ ಪುಟ್ಟಕ್ಕ ಅವರು, ಸರ್ ನಮ್ಮ ಮಗಳು ಏನಾದರೂ ಸಿಕ್ಕಿದ್ಲಾ ಅಂತ ಕೇಳ್ತಾರೆ. ಆಗ ಪೊಲೀಸ್ ಇದ್ದವರು, ನಿಮ್ಮ ಮಗಳು ಸಿಕ್ಕಿದ್ದಾರೆ ಅಂತ ಬೆಂಗಳೂರು ಪೊಲೀಸರಿಂದ ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಸುಮಾ, ಗೋಪಾಲ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ. ಆಗ ಸುಮಾ ಅವರು, ಸರ್ ನಮ್ಮ ಅಕ್ಕ ಯಾವಾಗ ಬರ್ತಾಳಂತೆ ಅಂತ ಕೇಳ್ತಾರೆ. ಆಗ ತಾಂಡವಿದ್ದವರು, ನಿಮ್ಮ ಅಕ್ಕ ಬರೋದಿಲ್ಲ, ನೀವೇ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಆಗ ಗೋಪಾಲ ಅವರು, ಸರಿ ಸಾಹೇಬ್ರೆ, ನಾವು ಯಾವ ಸ್ಟೇಷನ್ಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಆಗ ತಾಂಡವಿದ್ದವರು ವಸಂತನಗರದಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕನವರು, ಸಾಹೇಬ್ರೆ ನಿಮ್ಮಿಂದ ತುಂಬಾನೇ ಸಹಾಯ ಆಯಿತು, ಧನ್ಯವಾದ ಅಂತ ಹೇಳ್ತಾರೆ. ಆಗ ಅಲ್ಲಿಂದ ಜಿಗಣಿ ಮತ್ತೆ ತಾಂಡವ್ ಇಬ್ರು ಕೂಡ ಹೊರಡ್ತಾರೆ. ಆಗ ಗೋಪಾಲ್ ಅವರು, ಈ ವಿಷಯನ ಮೊದಲು ನಾನು ಅಳಿಯಂದ್ರಿಗೆ ತಿಳಿಸ್ಬೇಕು ಅಂತ ಕಂಠಿ ಅವರಿಗೆ ಫೋನ್ ಮಾಡ್ತಾರೆ. ಆಗ ಕಂಠಿ ಅವರು ಗೋಪಾಲ್ ಅವರ ಫೋನನ್ನು ರಿಸೀವ್ ಮಾಡಿ ಮಾತಾಡ್ತಾರೆ. ಆಗ ಗೋಪಾಲ್ ಅವರು, ಅಳಿಯಂದ್ರೆ ಸಹನಾ ಸಿಕ್ಕುದ್ಲಂತೆ ಅಂತ ಹೇಳ್ತಾರೆ. ಆಗ ಅದನ್ನು ಕೇಳಿ ಕಂಠಿಗೆ ತುಂಬ ಖುಷಿ ಆಗುತ್ತೆ. ಹೌದಾ, ಎಲ್ಲವರಂತೆ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು, ವಸಂತನಗರ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾರಂತೆ, ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೀವು ಮತ್ತೆ ಸ್ನೇಹ ಇಬ್ಬರು ಕೂಡ ಅಲ್ಲಿಗೆ ಬನ್ನಿ ಅಳಿಯಂದ್ರೆ ಅಂತ ಹೇಳ್ತಾರೆ. ಈ ಕಡೆ ಕಂಠಿ ಅವರು ಗೋಪಾಲ್ ಅವ್ರ ಹತ್ರ ಮಾತಾಡಿದ ನಂತರ ಸ್ನೇಹ ಹತ್ರ ಹೋಗಿ, ಮೆಸ್ಸು ಸಹನಾ ಅವರು ಸಿಕ್ಕಿದ್ರಂತೆ ಅಂತ ತುಂಬಾನೇ ಖುಷಿಯಿಂದ ಹೇಳ್ತಾರೆ. ಆಗ ಅದನ್ನು ಕೇಳಿದ ಸ್ನೇಹ ತುಂಬ ಖುಷಿ ಪಡ್ತಾರೆ. ಆಗ ಸ್ನೇಹ ಅವರು, ಹೌದಾ ಅಕ್ಕ ಸಿಕ್ಕಿದ್ಲಂತ, ಎಲ್ಲಿದ್ದಾಳಂತೆ ಅವಳ ಹತ್ರ ಹೋದ್ಮೇಲೆ ಯಾಕೆ ಈ ರೀತಿ ಮಾಡ್ದಕ್ಕ ಅಂತ ಕೆನ್ನೆಗೆ 2 ಬಾರಿಸಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಇದೇನು ಮೆಸ್ಸು ಹೀಗೆ ಹೇಳ್ತಿದ್ದೀರಾ, ಇಷ್ಟೋ ತನಕ ನಿಮ್ಮ ಅಕ್ಕ ಕಾಣಿಸ್ತಾ ಇಲ್ಲ ಅಂತ ಅಳ್ತಾ ಇದ್ರಿ, ಇವಾಗ ನೋಡಿದ್ರೆ ಸಿಕ್ಕಿದ್ರೆ 2 ಬಾರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಇನ್ನೇಷ್ಟ್ರಿ, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ, ಅವ್ವ ಅಂತೂ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ, ನನಗಂತೂ ಅಕ್ಕನ ಮೇಲೆ ತುಂಬಾ ಕೋಪ ಬರ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಕಂಠಿ ಅವರು, ಮೆಸ್ಸು ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೀವೇನಾದರೂ ಈ ರೀತಿ ಕೋಪ ಮಾಡ್ಕೊಂಡಿರೋದು ನಿಮ್ಮ ಅಕ್ಕ ಸಹನಾ ಅವ್ರಿಗೇನಾದರೂ ಗೊತ್ತಾದರೆ ಮತ್ತೆ ಯಾವುದಾದ್ರೂ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಇಲ್ಲ ಶ್ರೀ, ನಾನಂತೂ ಅಕ್ಕನ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ, ಇಷ್ಟು ದೊಡ್ಡ ಊರಿಗೆ ಅಕ್ಕ ಹೇಗೆ ಧೈರ್ಯ ಮಾಡಿ ಒಬ್ಳೆ ಬಂದ್ಲು, ನನಗಂತೂ ಗೊತ್ತಾಗ್ತಾನೆ ಇಲ್ಲ, ನಾವು ಇಷ್ಟು ಜನ ಇದ್ದೀವಿ, ಕೊನೆಗೂ ಅಕ್ಕನನ್ನು ಹುಡ್ಕೋದಿಕ್ಕೆ ನಮ್ಮಿಂದ ಆಗಲೇ ಇಲ್ಲ, ನಾನು ಇಷ್ಟೊಂದು ಓದಿದ್ರು ಕೂಡ ಇಲ್ಲಿ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ, ಆದರೆ ಅಕ್ಕ ಅದೇನು ಧೈರ್ಯ ಮಾಡಿ ಇಲ್ಲಿಗೆ ಬಂದ್ಲೋ, ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಸಮಯ ಅನ್ನೋದು ಹೇಗೆ ಆಡಿಸುತ್ತೋ ಅನ್ನೋದೇ ಗೊತ್ತಾಗೋದಿಲ್ಲ, ಕೆಟ್ಟ ಸಮಯ ಹೋಗಿ ಒಳ್ಳೆ ಸಮಯ ಬಂತು ಅಂದ್ಕೊಳ್ಳೋಣ ಬಿಡಿ ಮೆಸ್ಸು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಹೌದು ಶ್ರೀ, ನೀವು ಹೇಳ್ತಾ ಇರೋದು ನಿಜಾನೇ, ಮತ್ತೆ ಅಕ್ಕ ಸಿಕ್ಕಿದ್ರೆ ನಾನು ಹೊಡಿತೀನಿ ಅಂತ ಹೇಳಿದ್ದು ಸುಮ್ಮನೆ, ಅಕ್ಕ ಸಿಕ್ಕಿದ ತಕ್ಷಣ ನಾನು ಅವಳನ್ನ ತಪ್ಕೊಂಡು ಜೋರಾಗಿ ಹತ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಹೌದಾ ಮೆಸ್ಸು, ನಮ್ಮ ಗಟ್ಟಿಗಿತ್ತಿ ಕಣ್ಣಲ್ಲೂ ಕೂಡ ಕಣ್ಣೀರು ಬರುತ್ತಾ, ಮೊದಲೇ ನಮ್ಮ ಕೆಂಪಿ ಮುಖ ಬೇರೆ ಬಾಡೋಗೈತೆ, ಅಕ್ಕ ಸಿಕ್ಕಿರೋ ಖುಷಿಗಾದರೂ ಇವಾಗಲಾದರೂ ನಗ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಎಲ್ಲಿದ್ದಾರಂತೆ ಶ್ರೀ, ಯಾವ ಸ್ಟೇಷನಲ್ಲಿ ಇದ್ದಾರೆ, ನಾವಿವಾಗ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಆಗ ಕಂಠಿಯವರು, ಯಾವುದೋ ಏರಿಯಾ ಅಂತ ಹೇಳಿದ್ರು, ನನಗೆ ಗೆಪ್ತಿನೇ ಇಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಸರಿ ಶ್ರೀ, ನಾನು ಸುಮಾಂಗೆ ಫೋನ್ ಮಾಡಿ ತಿಳ್ಕೊಳ್ತೀನಿ, ನೀವು ಇವಾಗಲೇ ಹುಡುಗರಿಗೆಲ್ಲ ಫೋನ್ ಮಾಡಿ ಅವರಿಗೂ ಕೂಡ ಅಲ್ಲಿಗೆ ಬರೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ನಂತರ ಕಂಠಿ ಅವರು ಕೂಡ ಅವರಿಗೆ ತಿಳಿಸ್ತಾರೆ. ಆಗ ಕಂಠಿ ಮತ್ತು ಸ್ನೇಹ ಇಬ್ಬರು ಕೂಡ ಸಹನನ ನೋಡೋದಕ್ಕೆ ಅಂತ ಹೊರಡ್ತಾರೆ. ನಂತರ ತಾಂಡವ್ ಮತ್ತು ಬೆಂಗಳೂರಿನ ಪೊಲೀಸ್ ಎಲ್ಲರೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬರ್ತಾರೆ. ಆಗ ಪುಟ್ಟಕ್ಕನ ಮನೆಯನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಮತ್ತೆ ಎಲ್ಲರಿಗೂ ಕೂಡ ಗಾಬರಿ ಆಗುತ್ತೆ. ಆಗ ಪುಟ್ಟಕ್ಕ ಅವರು, ಸಾಹೇಬ್ರೆ ನಮ್ಮ ಮಗಳು ಸಹನಾ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ಏನಾದರೂ ಹೇಳಿ ಅಂತ ಕೇಳ್ತಾರೆ. ಆಗ ಪೊಲೀಸವರು, ನೀವು ಸ್ವಲ್ಪ ಸಮಯ ವೆಯ್ಟ್ ಮಾಡಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ, ಆದರೆ ಇವಾಗ ಒಬ್ಬರು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾರೆ. ಆಗ ಮುರಳಿ ಅವರು, ಒಬ್ಬರು ಬರಬೇಕಾ, ಯಾಕೆ, ಸಹನಾ ಅವರು ಹುಷಾರಾಗಿದ್ದಾರೆ ತಾನೇ ಅಂತ ಕೇಳ್ತಾರೆ. ಆಗ ಪೊಲೀಸ್ ಇದ್ದವರು, ನೀವು ಅದನ್ನು ಐಡೆಂಟಿಫೈ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಸುಮಾಗೆ ಗಾಬರಿ ಆಗುತ್ತೆ. ಆಗ ಸುಮಾ, ಐಡೆಂಟಿಫೈ ಮಾಡಿದ ಮೇಲೆ ಅಂದರೆ ಸಿಕ್ಕಿರೋ ಶವ ನಮ್ಮ ಅಕ್ಕನೇ ಆಗಿರ್ಬೋದಾ ಅಂತ ಅಂದ್ಕೊಂಡು ಹಾಗಾದರೆ ಅಕ್ಕ ಅಂತ ಅಳ್ತಾ ಇರ್ತಾಳೆ. ಆಗ ಪುಟ್ಟಕ್ಕಾಗೆ ಮತ್ತು ಸ್ನೇಹಾಗೆ ಇಬ್ಬರಿಗೂ ಕೂಡ ಟೆನ್ಷನ್ ಶುರುವಾಗುತ್ತೆ. ಆಗ ಪುಟ್ಟಕ್ಕ ಅವರು ಗಾಬರಿಯಿಂದ, ಸ್ನೇಹ ಅವರು ಏನು ಹೇಳ್ತವ್ರೆ, ಇವಳು ಯಾಕೆ ಅಳ್ತವಳೆ ಅಂತ ಕೇಳ್ತಾರೆ.
ಆಗ ಸ್ನೇಹ ಗಾಬರಿಂದ ಇನ್ಸ್ಪೆಕ್ಟರ್ ಸರ್ ಏನಾಗಿದೆ ಅಂತ ಸರಿಯಾಗಿ ಹೇಳಿ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು ಸಹ ಹೌದು ಸರ್ ಏನಾಗಿದೆ ಅಂತ ಕರೆಕ್ಟಾಗಿ ಹೇಳಿ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಸಾಹೇಬರು ನೋಡಿ, ನೀವು ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿ ಅಲ್ವಾ, ಆಗ ನಿಮ್ಮ ಮಗಳು ಬೆಂಗಳೂರಿಗೆ ಬಂದಿರೋ ವಿಷಯ ನಮಗೆ ಗೊತ್ತಾಯಿತು. ನಾವು ಅಲ್ಲಿ ಹುಡುಕ್ಬೇಕಾದ್ರೆ ಅಲ್ಲಿ ಒಂದು ಹೆಣ್ಣಿನ ಶವ ಸಿಕ್ತು ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಮುರಳಿ ಅವರು, ಅಲ್ಲ ಇನ್ಸ್ಪೆಕ್ಟರ್, ನೀವು ಹುಡುಕುವಾಗ ಅಲ್ಲಿ ಯಾವುದೋ ಒಂದು ಹೆಂಗಸಿನ ಶವ ಸಿಕ್ಕಿದ್ರೆ ಸಹನಾ ಅವರೇ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಪೊಲೀಸವರು ನೋಡಿ, ಒಂದು ಹೆಣ್ಣಿನ ಶವ ಸಿಕ್ಕಿದ್ರ ಜೊತೆಗೆ ಅದ್ರ ಜೊತೆಗೆ ಆಧಾರ್ ಕೂಡ ಸಿಕ್ಕಿದೆ. ಆಗ ನಾವು ನಿಮ್ಮೂರಿನ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ಪೊಲೀಸ್ ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಆಗ ಪೊಲೀಸವರು ನೋಡಿ, ನೀವು ನಂಬಿಕೆನ ಕಳ್ಕೊಬೇಡಿ, ಮೊದಲು ನೀವು ಐಡೆಂಟಿಫೈ ಮಾಡಿದ ಮೇಲೆ ಸಹನಾ ಅವರು ಬದುಕಿದಾರೋ ಇಲ್ವೋ ಅಥವಾ ಸತ್ತಿದಾರೋ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ. ಆಗ ಪೊಲೀಸರು, ಇವಾಗ ನನ್ನ ಜೊತೆ ಯಾರು ಬರ್ತೀರಾ ಅಂತ ಕೇಳಿದರೆ ಆಗ ಪುಟ್ಟಕ್ಕ ಅವರು ನಾನು ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮುರಳಿ ಅವರು ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಅತ್ತೆ ಅಂತ ಹೇಳಿದ್ರೆ ಆಗ ಪುಟ್ಟಕ್ಕ ಅವರು ನಾನೇ ಹೋಗಿ ಬರ್ತೀನಿ ಅಳಿ ಅಂದರೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಶವನ ನೋಡೋದಕ್ಕೆ ಅಂತ ಹೋಗ್ತಾರೆ. ನಂತರ ಒಳಗಡೆ ಹೋಗಿ ಆ ಶವನ ನೋಡಿದ ತಕ್ಷಣ ಇವಳು ನನ್ನ ಮಗಳೇ ಸಾಹೇಬ್ರೆ, ನನ್ನ ಮಗಳೇ ಸಾಹೇಬ್ರೆ ಅಂತ ಅಳ್ತಾ ಸಹನಾ, ಏನು ಮಾಡ್ಕೊಂಬಿಟ್ಟೆ ನೀನು, ನಾನು ನಿನ್ನ ಅವ್ವ ಬಂದಿದ್ದೀನಿ, ಎದ್ದೇಳು ಎದ್ದೇಳವಿ, ನಾನು ಬಂದಿದ್ದೀನಿ, ಎದ್ದೇಳು ಸಹನಾ ಅಂತ ತುಂಬ ಜೋರಾಗಿ ಅಳ್ತಾ ಇರ್ತಾರೆ. ಅಲ್ಲಿಗೆ ಒಬ್ಬ ಮಹಿಳಾ ಪೊಲೀಸ್ ಬಂದು ಪುಟ್ಟಕ್ಕ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಬಂಗಾರಮ್ಮನವರಿಗೂ ಕೂಡ ಸುದ್ದಿ ಗೊತ್ತಾಗುತ್ತೆ. ಆಗ ಬಂಗಾರಮ್ಮನವರು ವಿಷಯನ ಕೇಳಿದ ತಕ್ಷಣ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಶಾಕಿಂದ ಕೂತ್ಕೊಂಡ್ಬಿಡ್ತಾರೆ. ಆಗ ಮಾದೇಗೌಡರು, ಏನಾಯಿತು ಬಂಗಾರ, ಜೊತೆಗೆ ರಾಧಾ ಅವರು ಕೂಡ ಏನಾಯಿತು ಅತ್ತೆ ಅಂತ ಬಂಗಾರಮ್ಮನವರು ಟೆನ್ಷನಲ್ಲಿ ಇರೋದನ್ನು ನೋಡಿ ಕೇಳ್ತಾರೆ. ಆಗ ಬಂಗಾರಮ್ಮನವರು, ಸಹನಾರಿ ಬಾಳಿ ಬದುಕಬೇಕಾಗಿದ್ದಂಥ ಹೆಣ್ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲಂತೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅವರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಬಂಗಾರಮ್ಮನವರು, ಜೀವನದಲ್ಲಿ ಸುಖ ಅನ್ನೋದನ್ನು ಕಾಣಲಿಲ್ಲ ಸಹನಾ, ಆ ಭಗವಂತ ಪುಟ್ಟಕ್ಕನಿಗೆ ನೋವು ಮೇಲೆ ನೋವನ್ನ ಕೊಡ್ತಾ ಇದ್ದಾನೆ. ಈ ನೋವನ್ನು ಪುಟ್ಟಕ್ಕ ಅದು ಹೇಗೆ ತಗೊಳ್ತಾಳೋ ಗೊತ್ತಿಲ್ಲ, ಒಳ್ಳೆಯವ್ರನ್ನ ಆ ದೇವರು ಬೇಗ ಕರ್ಕೊಂಡು ಬಿಡ್ತಾನಂತೆ. ಪುಟ್ಟಕ್ಕ ಈಗ ಹೇಗಿದ್ದಾಳೋ ಏನೋ, ನಾನು ಇವಾಗ್ಲೇ ಪುಟ್ಟಕ್ಕನ ನೋಡಬೇಕು ಅಂತ ಅಳ್ತಾ ಇರ್ತಾರೆ. ಆಗ ರಾಧಾ ಅವರು ಈ ವಿಷಯನ ಕೇಳಿ ತುಂಬ ಸಂತೋಷಪಟ್ಟು ನಗ್ತಾ ಇರ್ತಾರೆ. ಆಗ ಬಂಗಾರಮ್ಮನವರು, ನಾನು ಇವಾಗಲೇ ಪುಟ್ಟಕ್ಕನ ನೋಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಜೊತೆಗೆ ಮಾದೇಗೌಡರು ಮತ್ತು ರಾಧಾ ಇಬ್ಬರು ಕೂಡ ಹೋಗ್ತಾರೆ. ಈ ಕಡೆ ಪುಟ್ಟಕ್ಕ ಅವರು ಹೊರಗಡೆ ಬಂದು ತುಂಬ ಜೋರಾಗಿ ಅಳ್ತಾ ಇರ್ತಾರೆ. ನನ್ನ ಮಗಳಿಗೆ ಯಾಕಿಂತ ಗತಿ ಬಂತಪ್ಪ ದೇವ್ರೆ, ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಜೋರಾಗಿ ಅಳ್ತಾರೆ. ಆಗ ಗೋಪಾಲ್ ಅವರು, ಸಹನಾ ಏನು ಮಾಡ್ಕೊಂಬಿಟ್ಟೆ ಮಗಳೇ ನೀನು, ದೇವ್ರೆ ಯಾಕಪ್ಪ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ಅಂತ ಅವರು ಕೂಡ ಬೇಜಾರಲ್ಲಿ ಅಳ್ತಾ ಇರ್ತಾರೆ. ಆಗ ಮುರಳಿ ಅವರು, ನನ್ನ ಸಹನ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಸಹನ ಅವರಿಗೆ ಏನೂ ಆಗಿರಲ್ಲ ಅಲ್ವಾ ಅಂತ ಅಂದ್ಕೊಂಡು ಅಳ್ತಿರ್ತಾರೆ. ಆಗ ಸ್ನೇಹ ಅವರು, ಸಿಗ್ತಾಳೆ ಅಂತ ಹೇಳಿದ್ರಿ ಅಲ್ವಾ ಶ್ರೀ, ಅಕ್ಕ ಈ ರೀತಿ ಸಿಗ್ತಾಳೆ ಅಂತ ನೀವು ಯಾಕೆ ನನಗೆ ಹೇಳಿಲ್ಲ ಶ್ರೀ ಅಂತ ಅವರು ಕೂಡ ಅಳ್ತಾ ಇರ್ತಾರೆ. ಆಗ ಸುಮಾ ಅವರು, ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನಿಮಗೆ ಹೇಗೆ ಮನಸ್ಸು ಬಂತಕ್ಕ, ನೀನು ಮಾತಾಡುವಾಗಲೇ ನಾನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಆದರೆ ನಾನು ನಿನ್ನ ಮಾತನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಕ್ಕ ಅಂತ ಅಳ್ತಾ ಇರ್ತಾರೆ. ಆಗ ಕಂಠಿ ಅವರು ಪುಟ್ಟಕ್ಕನ ಹತ್ರ ಬಂದು ಅವ್ವ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದರೆ ಆಗ ಪುಟ್ಟಕ್ಕ ಅವರು, ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಗಳ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ, ನನ್ನ ಮಗಳ ಮನಸ್ಸಿನ ಮಾತನ್ನು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ, ಅತ್ತೆ ಮನೆಗೆ ಹೋಗಲ್ಲ ಅಂದರೆ ಹೋಗಲ್ಲ ಅಂತ ಹೇಳ್ತಾ ಇದ್ಲು, ನನ್ನ ಮಗಳ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ, ನನ್ನ ಮಗಳ ಮಾತನ್ನು ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ, ಅವಳನ್ನು ಅತ್ತೆ ಮನೆಗೆ ಹೋಗು ಹೋಗು ಅಂತ ಹೇಳಿದ್ದೆ ತಪ್ಪಾಗೋಯ್ತಾ, ಯಾರಿಗೂ ಈ ರೀತಿ ಪರಿಸ್ಥಿತಿ ಬರೋದಂತೂ ಬೇಡಪ್ಪ ದೇವ್ರೆ, ತಾವು ಎತ್ತ ಮಕ್ಕಳನ್ನ ತಾವೇ ಮಣ್ಣಿಗೆ ಹಾಕೋ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಭಗವಂತ, ಯಾಕೆ ಈ ರೀತಿ ಮಾಡ್ಕೊಂಡೆ ಸಹನಾ, ಇವಳು ನನ್ನ ಕನಸು, ನನ್ನ ಮಗಳನ್ನ ಹೇಗಾದರೂ ಕಾಪಾಡಿ ಮಗಳೇ, ಎದ್ದು ಬೇಗ ಬಾ, ನಾವೆಲ್ಲರೂ ಕೂಡ ನಿನಗೋಸ್ಕರ ಕಾಯ್ತಾ ಇದ್ದೀವಿ, ಯಾಕೆ ಸಹನಾ ಈ ರೀತಿ ಮಾಡಿಕೊಂಡೆ ಏನಯ್ಯ ಅಂತ ಗೋಪಾಲ ಅವ್ರಿಗೆ ಹೇಳ್ತಾ, ನಾವು ಏನು ತಪ್ಪು ಮಾಡಿದ್ವಿ, ಆ ಭಗವಂತ ಇಂಥ ಶಿಕ್ಷೆ ಕೊಟ್ಟ, ನನಗೆ ತಾಯಿ ಆಗ್ತೀನಿ ಅಂತ ಹೇಳಿ ನೀನು ಇಂಥ ಕೆಲಸ ಮಾಡ್ಕೊಂಡಲ್ಲವ್ವ ಸಹನಾ, ನನ್ನಂಥ ಪಾಪಿ ಹೊಟ್ಟೆನಲ್ಲಿ ಯಾಕಪ್ಪ ದೇವರೇ ಅಂತ ಬಂಗಾರದಂಥ ಮಕ್ಕಳನ್ನ ಕೊಟ್ಟೆ, ಇದನ್ನೆಲ್ಲ ನೋಡಲಿ ಅಂತ ಕೊಟ್ಟೆನಪ್ಪ, ಸಹನಾ ಎದ್ದು ಬಾ, ನಾವೆಲ್ಲರೂ ಕೂಡ ನಿಂಗೋಸ್ಕರ ಕಾಯ್ತಾ ಇದ್ದೀವಿ, ಸಹನಾ ನೀನು ಚಿಕ್ಕವರಿದ್ದಾಗ ನಾನು ಕಣ್ಣೀರಾಗ್ತಾ ಇದ್ದರೆ ನೀನು ಬಂದು ಒರೆಸ್ತಾ ಇದ್ದೆ, ನಾನಿವಾಗ ಕಣ್ಣೀರಾಗ್ತಿದ್ದೀನಿ ಕಣವ, ನೀನಿವಾಗ ಬಂದು ನನ್ನ ಕಣ್ಣೀರನ್ನ ಒರೆಸಲ್ವಾ, ನನ್ನ ಮೇಲೆ ಕೋಪ ತೀರಿಸ್ಕೊಳಕ್ಕಾದ್ರೂ ಎದ್ದು ಬಾರವ್ವ ಮಗಳೇ ಅಂತ ಪುಟ್ಟಕ್ಕನವರು ತುಂಬಾ ಅಳ್ತಾ ಇರ್ತಾರೆ. ಆಗ ಗೋಪಾಲ ಅವರು, ಚಾಮುಂಡವ ನಮ್ಗೆ ಯಾಕಿಂತ ಕಷ್ಟ ಕೊಡ್ತಾ ಇದೆಯಾ, ನನ್ನ ಪ್ರಾಣನ ತಗೊಂಡು ನನ್ನ ಮಗಳ ಪ್ರಾಣನ ಕಾಪಾಡವ್ವ ದೇವ್ರೆ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ.
ಆಗ ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ. ನೋಡಿ, ಈ ಬುಕ್ಕಿಗೆ ಒಂದು ಸೈನ್ ಮಾಡಿ, ನಾವು ಬಾಡಿನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಕೇಳ್ತಾರೆ. ಆಗ ಕಂಠಿ ಅವರು ಮೇಷ್ಟ್ರೆ ಅಂತ ಹೇಳಿದರೆ ಆಗ ಮುರಳಿ ಅವರು ಹೋಗಿ ಸೈನನ್ನು ಮಾಡ್ತಾರೆ. ಆಗ ಪೊಲೀಸ್ ಅವರು ನೀವಿನ್ನೂ ಹೊರಡಿ, ನಾವು ಬಾಡಿನ ಊರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದರೆ ಆಗ ಗೋಪಾಲ್ ಅವರು ಪುಟ್ಟಮ್ಮಿ ಬಾ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವರು ಇಲ್ಲಯ್ಯ, ನಾನಂತೂ ಬರೋದಿಲ್ಲ, ನನ್ನ ಮಗಳಿಗೆ ಹೇಳು, ನಾನು ಯಾವತ್ತೂ ಕೂಡ ಅತ್ತೆ ಮನೆಗೆ ಹೋಗುವಂಥ ಹಿಂಸೆನ ಮಾಡೋದಿಲ್ಲ, ಅವಳಿಗೆ ಇಷ್ಟ ಬಂದಂಗೆ ಅವಳು ಇರಲಿ, ಅವಳಿಗೆ ಒಂದ್ಸಲ ಬರೋದಕ್ಕೆ ಹೇಳು, ನಾವೆಲ್ಲ ಕಾಯ್ತಾ ಇದ್ದೀವಿ, ನೀನಾದರೂ ಹೇಳು, ಹಠ ಮಾಡ್ತಿದ್ದಾಳೆ ಅವಳು, ಬರೋದಕ್ಕೆ ಹೇಳು ಅಂತ ಅಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಪುಟ್ಟಕ್ಕನವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಊರಿಗೆ ಹೋಗ್ತಾರೆ. ಪುಟ್ಟಕ್ಕನ ಮನೆಯಲ್ಲಿ ಸುಮಾ, ಸ್ನೇಹ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಆಗ ಬಾಡಿನ ದೇವಿಪುರಕ್ಕೆ ಕಳಿಸ್ತಾರೆ. ಆಗ ಬಾಡಿನ ಕಳಿಸಿದ ನಂತರ ಎಲ್ಲ ಕಾರ್ಯನ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ತಿರ್ತಾರೆ. ನಂತರ ಮುರಳಿಯವರು ಕಾರ್ಯನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಊರಿನ ಜನ ಕೂಡ ಎಲ್ಲರೂ ಸೇರಿರ್ತಾರೆ. ಆಗ ಅಲ್ಲಿಂದ ಒಬ್ಬ ದೊಡ್ಡ ವ್ಯಕ್ತಿ, ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ನಿನ್ನಂಥ ಹೆಣ್ಮಗು ಹುಟ್ಟಬೇಕು ಅಂತ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ, ಆದರೆ ಆ ಭಗವಂತ ನಿನ್ನನ್ನೇ ಕರ್ಕೊಂಡ್ಬಿಟ್ಟ, ನಮ್ಮಿಂದ ಪುಟ್ಟಕ್ಕನ ಮಕ್ಕಳ 3 ಮುತ್ತುಗಳಲ್ಲಿ ಒಂದು ಮುತ್ತನ್ನು ಕರ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಆಗ ಸುಮಾ, ನಮ್ಮ ಸಹನ ಕೈಗೆ ಮಲಗಿದಾಳೆ ಅಂದರೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಅಳ್ತಿರ್ತಾರೆ. ಆಗ ಅಲ್ಲಿದ್ದ ಶಶಿಕಲಾ ಮತ್ತು ರಾಧಾ ಇದನ್ನೆಲ್ಲ ನೋಡಿ ನಗ್ತಾ ಇರ್ತಾರೆ. ಸಹನಾಗೆ ಈ ರೀತಿ ಆಗಿದ್ರು ಕೂಡ ಸ್ವಲ್ಪನೂ ಮನುಷ್ಯತ್ವ ದಯೆ ಅನ್ನೋದು ಇಲ್ಲದೇನೆ ಶಶಿಕಲಾ ಮತ್ತು ರಾಧಾ ಇಬ್ಬರು ಕೂಡ ಖುಷಿ ಪಡ್ತಿರ್ತಾರೆ. ಆಗ ಪುಟ್ಟಕ್ಕ ಅವರು ಸಹನಾ ಮಗಳೇ ಎದ್ಬಾರವ್ವ ಅಂತ ಜೋರಾಗಿ ಅಳ್ತಿರ್ತಾರೆ. ಆಗ ಬಂಗಾರಮ್ಮನವರು ಪುಟ್ಟಕ್ಕ ಸಮಾಧಾನ ಮಾಡ್ಕೊ, ನೀನೇ ಹೀಗೆ ಮಕ್ಕಳಿಗೆ ಧೈರ್ಯ ಹೇಳೋದನ್ನು ಬಿಟ್ಟು ಅಳ್ತಾ ಇದ್ರೆ ಹೇಗೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು, ಅಮ್ಮವರೇ, ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ, ಆ ಚಾಮುಂಡವ್ವ ನನ್ನ ಕರುಳ ಬಳ್ಳಿಯನ್ನೇ ಕಿತ್ಕೊಂಡು ಹೋಗ್ತಾ ಇದ್ದಾಳೆ, ಇಂಥ ಸುಖಕ್ಕೆ ಈ ಸಂಬಂಧನ ಯಾಕೆ ಕೊಡಬೇಕಾಗಿತ್ತು, ಇನ್ನು ಮುಂದೆ ಸಹನಾ ಅಂತ ನಾನು ಯಾರನ್ನು ಕರೀಲಿ, ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಗಳನ್ನ ನಾನು ಹೆಂಗೆ ಕಳಿಸ್ಕೊಡ್ಲಿ ಅಂತ ಅಳ್ತಾ ಇರ್ತಾರೆ. ಸಹನಾಗಿ ಈ ಪರಿಸ್ಥಿತಿ ಬಂದಿರೋದು ತುಂಬಾ ದುಃಖಕರ ವಿಷಯವಾಗಿದೆ. ಎಲ್ಲರೂ ಕೂಡ ಸಹನಾ ಇಲ್ಲ ಅಂತ ಅಳ್ತಾ ಇರ್ತಾರೆ. ನಿಜವಾಗ್ಲೂ ಸಹನಾ ಏನಿಲ್ವಾ ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.